ಫ್ರೆಂಡ್ಸ್, ವೆಲ್ಕಮ್ ಟು ಕುಕ್ ವಿತ್ ವಿಬಾ ಕ್ಲಬ್. ಫ್ರೆಂಡ್ಸ್, ನಾನಿವತ್ತು ಪಾರ್ಟಿಯಲ್ಲಿ ಮಾಡಿರುವಂಥ ಜಾಮೂನ್ ಮನೇಲಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಬೇಗನೆ ಆಗುತ್ತೆ ಫ್ರೆಂಡ್ಸ್. ಇದು ನಾನು ಕೋವಾ ಮತ್ತು ಗೋಧಿ ಹಿಟ್ಟನ್ನು ಹಾಕಿ ಮಾಡಿರುವಂಥದ್ದು. ತುಂಬ ಚೆನ್ನಾಗಿ ಬರುತ್ತೆ. ನೀವು ಮಾಡಿದ ತಕ್ಷಣವೇ ತಿನ್ಬೋದು. ಇದೇನು ಇಡಬೇಕಾಗಿಲ್ಲ, ಒಂದು 3-2 ಅವರ್ಸ್ ಏನು ಇಡಬೇಕಾಗಿಲ್ಲ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಎಲ್ಲ ಮಾಡಿದ ತಕ್ಷಣವೇ ತಿನ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಇದು ಕವಾ ಮತ್ತು ನಾನು ಗೋಧಿ ಹಿಟ್ಟು ಹಾಕಿ ಮಾಡಿರುವಂಥದ್ದು. ಪಾರ್ಟಿಲೆಲ್ಲ ತುಂಬ ದೊಡ್ಡ ಸೈಜಲ್ಲಿ ಮಾಡ್ತಾರೆ, ತುಂಬ ಚೆನ್ನಾಗಿ ಬಂದಿರುತ್ತೆ. ಮನೆಯಲ್ಲೆಲ್ಲ ಆದರೆ ಚಿಕ್ಕದಾಗಿ ಮಾಡ್ತೀವಿ. ಸೊ ಅದು ಹೇಗೆ ಮಾಡೋದು ಅಂತ ತುಂಬ ಜನರಿಗೆ ಗೊತ್ತಿರೋದಿಲ್ಲ. ನಾನು ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಪರ್ಫೆಕ್ಟಾಗಿ ಬರುತ್ತೆ. ನಾನು ಹೇಳಿದ ಥರನೇ ಮಾಡಿ, ಒಂದಿಷ್ಟನ್ನು ಕೆಡೋದಿಲ್ಲ. ನಿಮ್ಗೆ ಎಷ್ಟು ಜನರಿಗೆ ಬೇಕೋ ಅಷ್ಟು ಜನರಿಗೆ ಕೂಡ ನೀವು ಮನೇಲಿ ಆರಾಮಾಗಿ ಮಾಡ್ಕೋಬೋದು. ಅಷ್ಟು ಸರಳವಾಗಿದೆ ಇದು. ಹೇಗೆ ಮಾಡೋದಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ ಮಾಡೋದನ್ನು. 1 kg ನಾನು ಸಕ್ಕರೆ ತೆಗೆದುಕೊಳ್ತಾ ಇದ್ದೀನಿ. ಅಗಲವಾದ ಒಂದು ದೊಡ್ಡ ಪಾತ್ರೆಯನ್ನು ತೆಗೆದುಕೊಳ್ಳಿ. 1 kg ಸಕ್ಕರೆ ಹಾಕ್ತಾ ಇದ್ದೀನಿ. ಇದಕ್ಕೆ 1 kgಗೆ 1 ಲೀಟ್ರಷ್ಟು ನೀರು ಹಾಕ್ಕೋಬೇಕು. ಮತ್ತು ನೀವು ನೀರು ಎಷ್ಟು ತಗೊಳ್ತೀರೋ ಅಷ್ಟೇ ಸಕ್ಕರೆ ಇರಬೇಕು. ನೀವು ಪಾತ್ರೆ ಅಳತೆಯಲ್ಲಿ ಏನಾದರೂ ತೆಗೆದುಕೊಂಡ್ರೆ, ನಾನು ಗ್ಲಾಸಲ್ಲಿ ನೀರು ಹಾಕ್ತಾ ಇದ್ದೀನಿ. ಈ ಗ್ಲಾಸಿನ ಅಳತೆಯಲ್ಲೇ ಸಕ್ಕರೆ ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಇಲ್ಲ ಅಂದರೆ ನಾನು ತೋರಿಸಿರೋಷ್ಟು ಹಾಕಿ. 1 kg ಸಕ್ಕರೆ, 1 ಲೀಟ್ರಷ್ಟು ನೀರು. ನಿಮ್ಗೆ ಗುರ್ತಾಗದೆ ಇದ್ದಾಗ 1 ಗ್ಲಾಸಷ್ಟು ಸಕ್ಕರೆ ಇದ್ದರೆ 1 ಗ್ಲಾಸಷ್ಟೇ ನೀರು ಹಾಕ್ಕೊಳ್ಳಿ. ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು. ಇದನ್ನು ಪಾಕ ಮಾಡ್ಕೋಬೇಕು. ಒಂದು 10 ನಿಮಿಷದವರೆಗೆ ನಾವು ಕುದಿಸ್ಬೇಕು. ಮತ್ತು ಸಕ್ಕರೆ ಎಲ್ಲ ಕರಗೋ ಥರ ಒಂದು ಸ್ಪೂನ್ ಸಹಾಯದಿಂದ ಕರಗಿಸ್ಕೋಬೇಕು. ಇದನ್ನು ಚೆನ್ನಾಗಿ ಕರಗಿಸ್ಕೋಬೇಕು ಸಕ್ಕರೆನೆಲ್ಲ. ಅದಾದಮೇಲೆ ಒಂದು 10 ನಿಮಿಷ ನಾವು ಕುದಿಸ್ಬೇಕು ಇದನ್ನು. ಫ್ರೆಂಡ್ಸ್, ಈ ವಿಡಿಯೋನ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ನೋಡಿ, ಇವಾಗ ಸಕ್ಕರೆ ಕರಗಿದೆ. ಕರಿಗೆ ಆದಮೇಲೆ ಒಂದು ಪ್ಲೇಟನ್ನು ಮುಚ್ಚಿಡಬೇಕು. 10 ನಿಮಿಷದ ತನಕ ಕುದಿಸ್ಬೇಕು ಇದನ್ನು. ಅದಕ್ಕಿಂತ ಜಾಸ್ತಿ ಕುದಿಸೋಕೆ ಹೋಗಬೇಡಿ, ಇಲ್ಲಾಂದರೆ ಪಾಕ ಬಂದುಬಿಡುತ್ತೆ ಇದು. ಅಂದರೆ ನಾವು ಉಂಡೆ ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ, ಆ ಥರ ಪಾಕ ಬರುತ್ತೆ. ಅದಕ್ಕೆ ನೀವು ಅದಕ್ಕಿಂತ ಜಾಸ್ತಿ ಕುದಿಸೋಕೆ ಹೋಗ್ಬೇಡಿ. 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನಿವಾಗ 1 kg ಅಷ್ಟು ಖವಾ ತೆಗೆದುಕೊಂಡಿದ್ದೀನಿ. ಇದು ಪ್ಯೂರ್ ಆಗಿರೋದು ಫ್ರೆಂಡ್ಸ್. ಇದು ಬೇರೆ ಅಲ್ಲಿ ಇಲ್ಲಿ ತರಿಸಿದ್ದಲ್ಲ, ಊರಲ್ಲಿ ಮಾಡ್ತಾರೆ, ಅಲ್ಲಿಂದ ತರಿಸಿರೋಂಥದ್ದು ಇದು. ಬಟ್ ನಿಮ್ಗೆ ಪ್ಯೂರ್ ಸಿಗಬೇಕು ಅಂದರೆ ನಂದಿನಿಯಲ್ಲಿರೋದು ಪ್ಯೂರ್ ಆಗಿರುತ್ತೆ. ಇದರಲ್ಲಿ ಯಾವುದೇ ಥರ ಹಿಟ್ಟು ಏನು ಮಿಕ್ಸ್ ಮಾಡಿರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ ಇದು. ಚೆನ್ನಾಗಿ ಹಿಟ್ಟು ಕೂಡ ಹಿಡ್ಕೊಳ್ಳುತ್ತೆ ಇದರಲ್ಲಿ. ಹೊರಗಡೆ ಎಲ್ಲ ಹಿಟ್ಟು ಮತ್ತು ಅದು ಇದು ಕಲಿಸಿರ್ತಾರೆ, ಅದಕ್ಕೆ ಹಿಟ್ಟು ಹಿಡಿಯೋದಿಲ್ಲ. ಇದ್ರಲ್ಲಿ ಚೆನ್ನಾಗಿ ಹಿಟ್ಟು ಹಿಡುತ್ತೆ. ಇದು ಪ್ಯೂರ್ ಆಗಿದೆ ಫ್ರೆಂಡ್ಸ್. ನೋಡಿ, ನಾನು ಒಂದು ಬಗೋನಿಯಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಇರುತ್ತೋ ನಿಮ್ಮ ಮನೆಯಲ್ಲಿ ಸೈಜ್ ನೋಡ್ಕೊಳ್ಳಿ. ನಾನು ಇದರಲ್ಲಿ 2.5 ಅಷ್ಟು ಆಗುತ್ತೆ ಇದು. ಯಾಕಂದರೆ ನಾನು ಹಿಟ್ಟು ಅಷ್ಟನ್ನೇ ತೆಗೆದುಕೊಳ್ಬೇಕು. ಅದಕ್ಕೋಸ್ಕರ ನಾನು ಈ ಥರ ನಿಮಗೆ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ. kg ಲೆಕ್ಕದಲ್ಲಾದರೆ ಇದು 1 kg ಇದೆ. 1/2 kg ಅಷ್ಟು ನಾವು ಗೋಧಿ ಹಿಟ್ಟು ಹಾಕ್ಕೊಳ್ಬೇಕು. ಜರಡೆ ಹಿಡಿದು ಬಿಟ್ಟು ಹಾಕಬೇಕು. ಅದರಲ್ಲಿ ತೌಡಿನಾಂಶ ಇರಬಾರ್ದು. ನೋಡಿ, ಇದು ನಾನು 2.5 ಬಟ್ಲಷ್ಟಾಗಿದೆ. ಅಂದರೆ ಅದು ಬಗೋನಿ ಇದೆ, ಅದರಲ್ಲಿ 2.5 ಅಷ್ಟಾಗಿದೆ. ಇದು ನಾನು ಫಸ್ಟಿಗೆ ಒಂದೇ ಬಗೋನಿ ಅಷ್ಟು ತೆಗೆದುಕೊಳ್ತಾ ಇದ್ದೀನಿ. ಅದು ಹಿಟ್ಟು ಕ್ಲೀನಾಗಿರಬೇಕು. ಗೋಧಿ ಹಿಟ್ಟಿರೋದು. 1 kgಗೆ 1/2 kg ಅಷ್ಟು ಹಿಟ್ಟು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಮೊದಲಿಗೆ ನಾನು ಒಂದೇ ಬಗೋನಿ ಹಾಕ್ತಾ ಇದ್ದೀನಿ. ಅದು ಎಷ್ಟು ಹಿಡಿಯುತ್ತೆ ನೋಡ್ಕೊಂಡು ಹಾಕ್ಕೊಳ್ಳೋಗೋಸ್ಕರ. ನೋಡಿ, ಇದು ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ನೀರು ಮತ್ತು ಹಾಲು ಏನೋ ಹಾಕ್ಕೊಳಕ್ಕೆ ಹೋಗಬೇಡಿ. ಇನ್ನೂ ನೋಡಿ ತುಂಬ ಸಾಫ್ಟಾಗಿದೆ. ಇದರಲ್ಲಿ ಇನ್ನೂ ಸ್ವಲ್ಪ ಹಿಟ್ಟು ಹಿಡಿಯುತ್ತೆ. ಅದಕ್ಕೆ ನಾನು 1.5 ಬಗೋನಿ ಅಷ್ಟು ನಾನು ಹಿಟ್ಟು ಹಾಕ್ತಾ ಇದ್ದೀನಿ. ಇದು ಗೋಧಿ ಹಿಟ್ಟು ಹಾಕ್ತಾ ಇರೋದು, ಮೈದಾ ಅಲ್ಲ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ನಂಬೋದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಇದು. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನಾವು ಹಾಕಿರೋ ಗೋಧಿ ಹಿಟ್ಟೆಲ್ಲವೂ ಇದಕ್ಕೆ ಚೆನ್ನಾಗಿ ಹೊಂದ್ಕೋಬೇಕು. ನಾವು ಚಪಾತಿ ಹಿಟ್ಟೇನು ಕಲಿಸ್ತೀವಲ್ಲ, ಆ ಹದಕ್ಕೆ ಕಲಿಸ್ಕೋಬೇಕು ಫ್ರೆಂಡ್ಸ್. ಇದರಲ್ಲಿ ಅರ್ಧ ಸ್ಪೂನಷ್ಟು ಸೋಡಾ ಹಾಕ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಹಾಕ್ತಾ ಇರೋದು. ಇದಕ್ಕಿಂತ ಜಾಸ್ತಿ ಸೋಡಾ ಹಾಕೋಕ್ಕೆ ಹೋಗಬೇಡಿ, ಒಡೆದು ಹೋಗುತ್ತೆ. ಸೊ ಕಡಿಮೆ ಕೂಡ ಹಾಕಬೇಡಿ. ನಾನು ಇಷ್ಟು ತೋರಿಸಿದ್ದೀನಿ. 1 kgಗೆ ಅರ್ಧ ಸ್ಪೂನಷ್ಟು ಸೋಡಾ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಕಲಿಸ್ಕೋಬೇಕು. ಅಂದರೆ ಇದು ನಾವು ಗೋಧಿ ಹಿಟ್ಟೇನು ಕಲಿಸ್ತೀವಲ್ಲ ಚಪಾತಿಗೆಲ್ಲ, ಆ ಹದಕ್ಕೆ ಬಂದಿರಬೇಕು. ನಿಮ್ಗೆ ಗೊತ್ತಾಗದೆ ಇದ್ರೆ ನೀವು ಹಿಟ್ಟು ಅದೆಲ್ಲ ಕಲಿಸ್ತೀರಲ್ಲ, ಆ ಹದಕ್ಕೆ ಬಂದರೆ ಕರೆಕ್ಟಾಗಿ ಬಂದಿರುತ್ತೆ ಇದು. ನೋಡಿ, ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ಈ ಥರನೇ ಕಲಿಸ್ಕೊಳ್ಳಿ. ಈ ಥರ ಕಲಿಸೋದ್ರಿಂದ ಜಾಮೂನ್ ಒಡೆದು ಹೋಗೋದಿಲ್ಲ ಮತ್ತು ಕ್ರ್ಯಾಕ್ ಬಿಡೋದಿಲ್ಲ. ಅಂದರೆ ಮಾಡಬೇಕಾದ್ರೆ ಸೀಳೋದಿಲ್ಲ. ಅದಕ್ಕೋಸ್ಕರ ಈ ಥರನೇ ಕಲಿಸ್ಕೊಳ್ಬೇಕು.
ನಾವು ಫಂಕ್ಷನಲ್ಲೆಲ್ಲ ಜಾಮೂನ್ ನೋಡ್ತೀವಲ್ಲ, ಆ ಜಾಮೂನ್ ಕೂಡ ಇದೇ ಥರನೇ ಮಾಡೋದವರು. ಹೊರಗಡೆ ಇನ್ನೂ ಜಾಸ್ತಿ ಹಿಟ್ಟು ಹಾಕಿಬಿಟ್ಟು ಅವರು ಮೈದಾ ಹಿಟ್ಟು ಹಾಕ್ತಾರೆ, ನಾನು ಮೈದಾ ಹಾಕ್ತಾಯಿಲ್ಲ. ಜಾಸ್ತಿ ಹಿಟ್ಟು ಹಾಕ್ಬಿಟ್ಟು ಮಾಡ್ತಾರೆ. ಆ ಥರ ಮಾಡೋದ್ರಿಂದ ಮಧ್ಯದಲ್ಲೆಲ್ಲ ಗಂಟು ಬಂದುಬಿಡುತ್ತೆ. ಆ ಥರ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಟೇಸ್ಟ್ ಕೂಡ ಚೆನ್ನಾಗಿ ಬರೋದಿಲ್ಲ. ನೋಡಿ, ಇದು ಕರೆಕ್ಟಾಗಿ ಬಂದಿದೆ. ಈ ಥರ ಬಂದರೆ ಸಾಕು. ನೋಡಿ, ಈ ಥರ ಮಧ್ಯದಲ್ಲಿ ಹಿಂಗೆ ಒತ್ತಿಬಿಟ್ಟು ಮಾಡಬೇಕು. ನೋಡಿ, ಇದಾಗಿದೆ ಇಲ್ಲ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಆಗಿದೆ. ಇವಾಗ ಇದನ್ನು 10 ನಿಮಿಷದಷ್ಟು ಮುಚ್ಚಿಟ್ಬಿಡೋಣ. ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಮುಚ್ಚಿಟ್ಬಿಡೋಣ 10 ನಿಮಿಷ. ಅದಕ್ಕಿಂತ ಜಾಸ್ತಿ ಏನು ಇಡಬೇಕಾಗಿಲ್ಲ. 10 ನಿಮಿಷ ಆದರೆ ಸಾಕು. ನೋಡಿ, ಇದು 10 ನಿಮಿಷದಷ್ಟು ನಾನು ಕುದಿಸಾಗಿದೆ. ಇದು ಸಕ್ಕರೆ ಪಾಕ ಮಾಡಾಗಿದೆ. 10 ನಿಮಿಷ ಆಯಿತು. ಇದು ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಬಿಡೋಣ ಇದನ್ನು. ನೋಡಿ, ಇದು 10 ನಿಮಿಷ ಆಗಿದೆ. ಇದಾದಮೇಲೆ ನಾವು ಇವಾಗ ಒಂದು ಸಣ್ಣ ಸೈಜಲ್ಲಿ, ಅಂದರೆ ಒಂದು ಅಡಿಕೆ ಅಳತೆಯಲ್ಲೇ ಮಾಡ್ಕೊಳ್ಳೋಣ. ನಾನು ಇದು ದೊಡ್ಡದಾಗಿ ಮಾಡಿದ್ದೀನಿ. ಜಾಮೂನ್ ಯಾವ ಅಳತೆ ಬಂದಿದೆ ಅಂದರೆ ಒಂದು ಲೆಮನ್ ಸೈಜಷ್ಟಾಗಿದೆ ನಾನು ಮಾಡಿರೋ ಜಾಮೂನು. ಹೊರಗಡೆ ಎಲ್ಲ ಅಷ್ಟೇ ದೊಡ್ಡದಾಗಿರುತ್ತಲ್ಲ, ಅದಕ್ಕೆ. ನೋಡಿ, ಇವಾಗ ನಾನು ಮಧ್ಯದಲ್ಲಿ ಫ್ರೆಶ್ ಮಾಡ್ತಾ ಇದ್ದೀನಿ. ಅಂದರೆ ಅದನ್ನು ಆ ಥರ ಮಾಡೋದ್ರಿಂದ ಗಂಟು ಬರೋದಿಲ್ಲ, ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾ ಇರೋದು. ಇದು ರೋಲ್ ಮಾಡಬೇಕಾದ್ರೆ ರೌಂಡ್ ಮಾಡುವಾಗ ಸೈಡಿಗೆಲ್ಲೂ ಕ್ರ್ಯಾಕ್ ಬರಬಾರ್ದು. ಆ ಥರ ಮಾಡ್ಕೊಳ್ಳಿ. ಇದಕ್ಕೇನು ತುಪ್ಪ ಎಣ್ಣೆ ಏನೂ ಹಚ್ಚಬೇಕಾಗಿಲ್ಲ. ಇದು ಖೋವಾ ಆಗಿರೋದ್ರಿಂದ ಅದರೊಳಗಡೆ ಆಲ್ರೆಡಿ ತುಪ್ಪದ ಅಂಶ ಇರುತ್ತೆ. ಅದಕ್ಕೆ ಏನು ಹಚ್ಚಬೇಕಾಗಿಲ್ಲ. ನೋಡಿ, ಎಣ್ಣೆ ಅಂಶ ಹೊರಗಡೆ ಬರುತ್ತೆ, ತುಪ್ಪದ ಅಂಶ ಹೊರಗಡೆ ಬಂದಿದೆ. ಅದನ್ನೇನು ಹಚ್ಚದೇನೆ ಹಾಗೆ ಮಾಡ್ಕೊಳ್ಳಿ, ರೌಂಡಾಗಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಮಾಡಿಕೊಂಡ್ರೆ ಅದು ಕ್ರ್ಯಾಕ್ ಬರದಂತೆ ಮಾಡ್ಕೊಳ್ಳಿ. ನಾನು ಎಲ್ಲ ಒಟ್ಟಿಗೆ ಒಂದೇ ಸಲಕ್ಕೆ ಮಾಡ್ತಾ ಇದ್ದೀನಿ. ಯಾಕಂದರೆ ಕರಿಬೇಕಾದ್ರೆ ಮಧ್ಯೆ ಮಧ್ಯೆ ಕೈ ಬಿಟ್ಟು ಕರಿಯೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಒಂದೇ ಸಲಕ್ಕೆ ಮಾಡಿ ಒಂದು ಡಬ್ಬಿನಲ್ಲೋ ಅಥವಾ ಇದೇ ಮುಚ್ಚಿಡಬೇಕು. ಅದು ಮಾಡಿದ ಮೇಲೆ ಮುಚ್ಚಿಟ್ಕೊಳ್ಳಿ. ನೋಡಿ, ಇದೆಲ್ಲ ಆಗಿದೆ. ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಫಸ್ಟು ಅರ್ಧ ಲೀಟ್ರಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಇದು ಕರಿಯೋಕ್ಕೆ. ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಳಿ. ಫಂಕ್ಷನ್ಗಾದರೆ ನೀವು ತುಪ್ಪ ಆದರೆ ತುಂಬ ಕಾಸ್ಟ್ಲಿ ಆಗಿಬಿಡುತ್ತೆ. ನೀವು ಎಣ್ಣೆ ಹಾಕಿಬಿಟ್ಟು ಮಾಡ್ಬೋದು. ಮನೆಗಾದರೆ ನೀವು ತುಪ್ಪದಲ್ಲಿ ಕರಿಬೋದು. ನೋಡಿ, ನಾನು ಈ ಥರ ಒಂದು ಪಾತ್ರೆಯಲ್ಲಿ ಹಾಕಿ, ಇದಕ್ಕೆ ಏರ್ ಹೋಗಬಾರ್ದು. ಏರ್ ಹೋದರೆ ಎಲ್ಲ ಡ್ರೈ ಆಗಿಬಿಡುತ್ತೆ. ಅದಕ್ಕೆ ನೋಡಿ, ಎಣ್ಣೆ ಕಾದಿದೆ. ಕಾದ್ಮೇಲೆ ನಾವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಕರಿಬೇಕು. ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಕರಿಬೇಕು. ಬಟ್ ಹಾಗೇ ಬಿಡೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಇದು ಮಧ್ಯೆ ಮಧ್ಯೆ ಅದೇ ಥರ ಕೈ ಆಡಿಸ್ತಾ ಇರಬೇಕು ಸ್ಪೂನ್ಲಿಂದ. ಇಲ್ಲ ಅಂದರೆ ಹೊತ್ತು ಹೋಗುತ್ತೆ. ಒಂದು ಸೈಡ್ ಹೊತ್ತು ಇನ್ನೊಂದು ಸೈಡ್ ಹಾಗೆ ಉಳಿದುಬಿಡುತ್ತೆ. ಅದಕ್ಕೋಸ್ಕರ ಮಧ್ಯೆ ಮಧ್ಯೆ ಈ ಥರ ಮಾಡ್ತಾ ಇರಬೇಕು. ಈ ಥರ ಮಾಡೋದ್ರಿಂದ ಎಲ್ಲ ಸೈಡ್ಗೂ ಪರ್ಫೆಕ್ಟಾಗಿ ಕರೆದು ಹೋಗುತ್ತೆ ಇದು. ಫ್ರೆಂಡ್ಸ್, ಈ ವಿಡಿಯೋನ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ, ಇದಾಗಿದೆ. ಈ ಥರ ಕಲರ್ ಬಂದರೆ ಇದು ಮೇಲ್ಗಡೆ ಕಪ್ಪಾಗಿ ಕಾಣುತ್ತೆ, ಬಟ್ ಒಳಗಡೆ ತುಂಬ ಚೆನ್ನಾಗಿ ಬಂದಿರುತ್ತೆ. ಇದು ತಿನ್ನೋದಕ್ಕೆ ಅಂತೂ ತುಂಬ ತುಂಬ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್. ಇದು ನೋಡಿ, ಇದಾಗಿದೆ. ಇವಾಗ ತೆಗೆದು ಬಿಡೋಣ ಇದನ್ನೆಲ್ಲ. ಇವಾಗ ನಾವು ಮುಚ್ಚಿಟ್ಟಿದ್ವೆಲ್ಲ ಪಾಕ ಮಾಡಿಬಿಟ್ಟು ಇದರಲ್ಲಿ ಹಾಕ್ಕೊಳ್ಳೋಣ. ಇದೇನು ನೀವು ಸ್ವಲ್ಪ ಹೊತ್ತೇ ಬಿಡಬೇಕಾಗಿಲ್ಲ. ಯಾಕಂದರೆ ಪಾಕ ನಾವು ಮುಂಚೆನೇ ಮಾಡಿ ಒಂದು 5 ನಿಮಿಷ ಆಗಿತ್ತು, ಪಕ್ಕಕ್ಕೆ ಇಟ್ಟಿದ್ವಲ್ಲ, ಆವಾಗ ನಾವು ಹಾಕಿದರೆ ನಡೆಯುತ್ತೆ. ಇದೇನು ನಾವು ಕರೆದ ತಕ್ಷಣವೇ ಹಾಕ್ತಾ ಇದ್ದೀನಿ, ನಾನೇನು ಜಾಸ್ತಿ ಹೊತ್ತು ಇಡ್ತಾ ಇಲ್ಲ. ಇದು ಆದಮೇಲೆ ನಾವು ಒಂದು 2 ನಿಮಿಷ ಬಿಟ್ಟರೆ ಸಾಕು, ನಾವು ತಿನ್ನೋದಕ್ಕೆ ಬರುತ್ತೆ. ಇದು ರೆಡಿಯಾಗಿರುತ್ತೆ. ನೋಡಿ, ಪಾಕ ಸುಡ್ತಾ ಇದೆ ತುಂಬಾ. ನೋಡಿ, ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ, ಇವಾಗ ನಾನು ತೋರಿಸ್ತಿದ್ದೀನಿ ಎಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.